ಎರಡನೇ ಹಂತದಲ್ಲಿ ಮೊಳಕಾಲ್ಮೂರು ಬರದ ಪಟ್ಟಿಗೆ ಸೇರ್ಪಡೆಯಾಗಲಿದೆ. ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಈಗಾಗಲೇ ಚರ್ಚೆ ನಡೆಸಿದ್ದೇನೆ. 15 ದಿನದ ಒಳಗೆ ಮೊಳಕಾಲ್ಮೂರು ತಾಲೂಕು ಬರದ ಪಟ್ಟಿಗೆ ಸೇರ್ಪಡೆಯಾಗಿದೆ. ಸಿಎಂ ಡಿಸಿಎಂ ಆಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆದಿದೆ. ಮೊಳಕಾಲ್ಮೂರು ತಾಲೂಕಿನ ಜನರು ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳಿ TV5ಗೆ ಮೊಳಕಾಲ್ಮೂರು MLA NY ಗೋಪಾಲ ಕೃಷ್ಣ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅಂದರೆ ಎರಡನೇ ಹಂತದಲ್ಲಿ ಕೂಡ ಘೋಷಣೆ ಆಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಈಗಾಗಲೇ ಪತ್ರ ಕೂಡ ಬರೆದಿದೆ ಅಂತ ಹೇಳಿದ್ದಾರೆ. ಮತ್ತು ತಾಲೂಕಿನ ಜನ ಯಾವುದೇ ಕಾರಣಕ್ಕೂ ಆತಂಕ ಪಡಬೇಕಾಗಿಲ್ಲ ಅನ್ನೋದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಈಗ ತಾಲೂಕು ಬರಪೀಡಿತ ಸಂಖ್ಯೆ 101, 170 ಆಗಬೇಕಾಗಿರುವಂಥ ಆರೋಪ ಇದೆ BJP ಇವರಿಂದ. ಬಟ್ ಅವ್ರಿಗೂ ಅನ್ನೋದಕ್ಕಿಂತ ಇಲ್ಲಿ ವಾಸ್ತವ ಸ್ಥಿತಿ ಏನಿದೆ ಅನ್ನೋದನ್ನು ಪರಮೇಶ್ವರ್ ಹೇಳಿದರು. ಎಲ್ಲೆಲ್ಲಿ ಅಂತರ್ಜಲ ಮಟ್ಟ ಕುಸಿದಿದೆಯೋ, ಮಳೆ ಪ್ರಮಾಣ ಕಡಿಮೆ ಆಗಿದೆಯೋ ಮತ್ತು ಬಿತ್ತನೆ ಆಗಿಲ್ವೋ ಅದೆಲ್ಲ ನಾವು ಪರಿಗಣಿಸಿ ಕನ್ಸಿಡರ್ ಮಾಡಿ ಈ ಒಂದು ಪಟ್ಟಿಯನ್ನು ರೆಡಿ ಮಾಡಿದ್ದೀವಿ ಅಂತ ಅವ್ರು ಹೇಳಿದ್ದಾರೆ. ಇದು ಫೈನಲ್ ಆಗಿದೆ. ಬಟ್ ಇನ್ನೊಂದು ಪಟ್ಟಿ ಬರುತ್ತೆ. ಇನ್ನೊಂದು 30ರಿಂದ 35 ಸೆಕೆಂಡ್ ಪಟ್ಟಿ ಬರಬಹುದು. ಅದರಲ್ಲಿ ಮೊಳಕಾಲ್ಮೂರಿಗೆ ಅವಕಾಶ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಇಲ್ಲಿ ನೋಡಿ, ಕೊಟ್ಟೂರು, ಕೂಡ್ಲಿಗಿ ಅವನು ಕೂಡ ಕೈ ಬಿಟ್ಟಿದ್ದಾರೆ. ಬಟ್ ಅದರದೇ ಆದಂಥ ಒಂದು ಸೈಂಟಿಫಿಕಲಿ ರೀಸನ್ ಇರುತ್ತೆ. ಆದರೆ ಗೋಪಾಲಕೃಷ್ಣ ಅವ್ರದ್ದು ಏನು ಅಸಮಾಧಾನ ಅಂತಂದರೆ, ನಮ್ಮಲ್ಲೂ ಕೂಡ ಮಳೆ ಆಗಿಲ್ಲರಿ, ನಮ್ಮದು ಬರಪೀಡಿತ ಪ್ರದೇಶ, ಬಯಲ್ಸೀಮೆ, ನದಿಗಳಿಲ್ಲ, ನೀರಿನ ಮೂಲಗಳಿಲ್ಲ, ಮಳೆ ಪ್ರಮಾಣ ಬಹಳ ಕಡಿಮೆ ಆಗಿದೆ, ನಿರೀಕ್ಷಿತವಾಗಿಲ್ಲ, ಅಂತರ್ಜಲ ಮಟ್ಟ ಇಲ್ಲ, ನಮ್ಮಲ್ಲಿ ಬೋರ್ವೆಲ್ಗಳಿಲ್ಲ, ನೀರಾವರಿ ನಮ್ಮ ಕಡೆ ಅಂತೂ ಇಲ್ಲವೇ ಇಲ್ಲ, ಮಳೆ ನಂಬ್ಕೊಂಡಿದ್ದೀವಿ, ನಮ್ಮ ತಾಲೂಕನ್ನು ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂಥೇಳಿ ಅವರು ಪ್ರಶ್ನೆ ಮಾಡಿದರು. ಅದಾದ ಮೇಲೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದೇವೆ, ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ, ವಾಸ್ತವಾಂಶವನ್ನು ನಾವು ಬಿಚ್ಚಿಟ್ಟಿದ್ದೇವೆ, ಹಾಗಾಗಿ ಅವಕಾಶ ಮಾಡಿಕೊಡಬೇಕು ನಮಗೂ ಕೂಡ ಅಂತ ಕೇಳಿದ್ದಾರೆ. ಮತ್ತು ತಾಲೂಕಿನ ಜನರು ಆತಂಕ ಪಡುವಂಥ ಅಗತ್ಯ ಇಲ್ಲ, ರೈತರಿಗೂ ಕೂಡ ಇದು ಅನುಕೂಲ ಆಗುತ್ತೆ ಮತ್ತು ಪರಿಹಾರ ಕೂಡ ಸರ್ಕಾರದ ಕಡೆಯಿಂದ ಕೊಡುವಂಥ ಕೆಲಸ ಕೂಡ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ.